ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ಸಂಡೇ ಮಾರ್ನಿಂಗ್. ಆಲ್ರೆಡಿ ನನ್ನ ಮಗಳು ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಹಾಲು ಕುಡಿದು ಊರಿಗೆ ಹೋಗಿದ್ದಾರೆ. ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಅದೇ ಹಾಲಿಗೆ ಒಂದು ಸ್ವಲ್ಪ ಉಳಿದಿತ್ತಲ್ಲ ಅಂಥೇಳಿ ಟೀ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಡೈಲಿ ಬೆಳಗ್ಗೆ ಏನು ಖಾಲಿ ಹೊಟ್ಟೆಗೆ ಟೀ ಏನೂ ಕುಡಿಯೋಲ್ಲ, ಬಟ್ ಸಂಡೇ ಮಾತ್ರ ಕುಡಿತೀನಿ. ಇನ್ನು ಟೀ ಎಲ್ಲ ಕುಡ್ದಾದ್ಮೇಲೆ ನಾನು ರಾತ್ರಿ ಇಲ್ಲಿ ಬಂದುಬಿಟ್ಟು ರಾಜ್ಮಾ ನೆನೆ ಹಾಕಿದ್ದೆ. ಇವತ್ತು ಬಂದುಬಿಟ್ಟು ಚಪಾತಿ ಮತ್ತು ರಾಜ್ಮಾ ಕರ್ರಿ ಮಾಡೋಣ ಅಂಥೇಳಿ. ಇನ್ನು ಈ ಕರ್ರಿ ಬಂದುಬಿಟ್ಟು ಪಂಜಾಬಿ ಸ್ಟೈಲ್ ಡಾಬಾಲ್ ಮಾಡ್ತಾರಲ್ವ, ಆ ಥರನೇ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನಾನೀಗ ಇದಕ್ಕೆ ಒಂದು ಸ್ವಲ್ಪನೇ ಸಾಲ್ಟ್ ಹಾಕಿದ್ದೀನಿ, ಜಾಸ್ತಿ ಇಲ್ಲ. ಹಾಕಿಬಿಟ್ಟು ಎರಡು ವಿಷಲ್ ಬರ್ಸ್ಕೊತೀನಿ. ಇನ್ನು ಇಲ್ಲಿ ಮಸಾಲೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು 4 ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಪೆಪ್ಪರು, ಒಂದು ಸ್ಪೂನ್ ಜೀರಿಗೆ, ಒಂದು 2 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ. ಇನ್ನು ಒಂದು ಸ್ವಲ್ಪ ಆಮ್ಚೂರು ಪೌಡ್ರು, ಕಸೂರಿ ಮೇಥಿ, ಆಮೇಲೆ 1 ಟೀ ಸ್ಪೂನು ಆಗೋಷ್ಟು ಏನಂತಾರೆ ರೆಡ್ ಚಿಲ್ಲಿ ಪೌಡರು, ಉಪ್ಪು ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು, ಆಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ. ನಾನಿಲ್ಲಿ ಬಂದುಬಿಟ್ಟು ಫಸ್ಟು ಚಿಕ್ಕ ಮಿಕ್ಸಿ ಜಾರ್ಗೆ ಟೊಮೆಟೊನ ಮಿಕ್ಸಿ ಮಾಡ್ಕೊಂಬಿಡ್ತೀನಿ, ಅಂದರೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಅದೇ ಮಿಕ್ಸಿ ಜಾರ್ಗೆ ನಾನು ಆವಾಗಲೇ ತೋರಿಸಿದ್ನಲ್ಲ ಡ್ರೈ ಐಟಮ್ಸ್ ಎಲ್ಲದನ್ನು ಮಿಕ್ಸಿ ಮಾಡ್ಕೋತೀನಿ. ನಾನಿಲ್ಲಿ ತೊಗೊಂಡಿರೋದು ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಅದೇನು ಅಷ್ಟು ಖಾರ ಇರೋಲ್ಲ, ಹಾಗಾಗಿ ನಾನು ಜೊತೆಗೆ ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರನ್ನೂ ಹಾಕ್ತೀನಿ. ಸೊ ಇದೆಲ್ಲ ಡ್ರೈ ಮಸಾಲ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇದು ಮಸಾಲೆ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಬೇಗ ನುಣ್ಣಗಾಗಲ್ಲ ಇದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ರೌಂಡ್ ತಿರುಗ್ಕೊತೀನಿ ನಾನು. ಇನ್ನು ಇದು ಈ ಥರ ಸ್ಮೂತಾಗಿ ಪೇಸ್ಟ್ ಆದರೆ ಸರಿ ಹೋಗುತ್ತೆ. ಇದು ಸ್ವಲ್ಪ ಜಾಸ್ತಿ ಹೊತ್ತೇ ಟೈಮ್ ತೊಗೊಳುತ್ತೆ, ಯಾಕಂದರೆ ಮಸಾಲೆ ಐಟಮ್ ತುಂಬ ಕಡಿಮೆ ಇದ್ದಿದ್ದರಿಂದ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದು ಮಸಾಲೆ ರುಬ್ಬೋಕ್ಕೆ. ನಾನಿಲ್ಲಿ ಚಿಕ್ಕದೊಂದು ಕಡಾಯಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ಇದ್ರ ಜೊತೆಗೆ ಬೇಕಂದರೆ ಒಂದು ಸ್ವಲ್ಪ ಬೆಣ್ಣೆನೂ ಆ್ಯಡ್ ಮಾಡ್ಕೋಬೋದು. ನಾನು ಹಾಕಿಲ್ಲ ಇಲ್ಲಿ, ಬರೀ ಆಯಿಲ್ ಅಷ್ಟೇ ಹಾಕಿದ್ದೀನಿ. ಒಂದು ಪಲಾವ್ ಎಲೆ ಹಾಕಿದ್ದೀನಿ, ಚಿಕ್ಕದೊಂದು ಚಕ್ಕೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕಿ ಒಂದು 30 ಸೆಕೆಂಡ್ಸ್ ಆದಮೇಲೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ ಈರುಳ್ಳಿ ಮತ್ತು ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಖಾರ ಇಲ್ಲ, ಸೊ ಹಂಗಾಗಿ ನಾನು ಒಂದು 2 ಹಾಕಿದ್ದೀನಿ. ಈ ಎಣ್ಣೆಯಲ್ಲಿ ಇದು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಬಂದುಬಿಟ್ಟು ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ವ ಟೊಮ್ಯಾಟೊ ಪ್ಯೂರಿ, ನಾನಿದು ಟೊಮ್ಯಾಟೊ ಪ್ಯೂರಿಗೆ ಸುಮಾರು ಒಂದು ಚಿಕ್ಕದು 5 ಟೊಮ್ಯಾಟೊನ ಮಾಡ್ಕೊಂಡಿದ್ದೀನಿ. ಸೊ ನಾವು 4 ಜನ ಆಗಿರೋದ್ರಿಂದ ನಮ್ಗೆ ಅಷ್ಟೇ ಸಾಕಾಗುತ್ತೆ. ಆ್ಯಂಡ್ ಇದು ನಮಗೆ 2 ಟೈಮ್ಸ್ಗೂ ಆಗುತ್ತೆ ಅಂತೇಳಿ ಮಾಡ್ತಾಯಿರೋದು ನಾನು. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದು 2 ಮಿನಿಟ್ಸು ಇದನ್ನ ಕುದಿಯೋಕ್ಕೆ ಬಿಡಬೇಕು, ಅದು ಟೊಮ್ಯಾಟೊದ ಹಸಿ ವಾಸನೆ ಹೋಗೋವರೆಗೂ. ಇನ್ನು ನಾವು ಆಗಲೇ ರಾಜ್ಮಾ 2 ವಿಷಲ್ ಬರ್ಸ್ಕೊಂಡಿದ್ವಲ್ಲ, ಇಲ್ಲಿ ನೋಡಿ ಇದು ರಾತ್ರಿಯೆಲ್ಲ ನೆಂದಿರೋದ್ರಿಂದ 2 ವಿಷಲ್ಗೆ ಇದಿಷ್ಟು ಮೆತ್ತಗಾಗುತ್ತೆ. ಸೊ ಅಷ್ಟಾದರೆ ಸಾಕು ನಮಗೆ. ಇದು ಇನ್ನೊಂದು 2 ಮಿನಿಟ್ಸ್ ಆದಮೇಲೆ ಒಂದು ಸತಿ ಕೈ ಆಡಿಸ್ಬಿಟ್ಟು ಇದಕ್ಕೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಡ್ರೈ ಮಸಾಲೆ ಎಲ್ಲದನ್ನು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕಬೇಕು. ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಇದು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಆವಾಗಲೇ ತೋರಿಸಿದ್ನಲ್ವ ಡ್ರೈ ಮಸಾಲೆ, ಅಂದರೆ ಅಚ್ಕಾರದ ಪುಡಿ, ಅರಶಿನ ಮತ್ತು ಉಪ್ಪು, ಅದು 3 ಸೇರಿಸ್ಕೊಂಡು ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೋತೀನಿ ನಾನಿಲ್ಲಿ. ಇನ್ನು ಈ ಥರ ರೆಸಿಪೀಸ್ ಎಲ್ಲ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ, ಯಾಕೆಂದರೆ ನಾವು ರಾಜ್ಮಾ ಬೇಯಿಸ್ಕೋಬೇಕು, ಮಸಾಲೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಟೇಸ್ಟಿಯಾಗಿರೋದು ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಇನ್ನು ಈ ಕರ್ರಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಮಸಾಲೆ ಎಲ್ಲ ಹಾಕಿ ಮತ್ತೆ ಒಂದು 5 ಮಿನಿಟ್ಸು ನಾನು ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸೊ ಇದೊಂದು ಸ್ವಲ್ಪ ಆಯಿಲ್ ಬಿಡ್ತಾಯಿದೆ ಅನ್ನೋ ಟೈಮಲ್ಲಿ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ಲ ರಾಜ್ಮಾ, ಅದನ್ನು ಹಾಕ್ತಾಯಿದ್ದೀನಿ. ನಾನು ರಾಜ್ಮಾ ಬೇಯಿಸುವಾಗ ನೀರು ಹಾಕಿದ್ನಲ್ಲ ಅದ್ರ ಸಮೇತನೇ ಹಾಕ್ತಾಯಿದ್ದೀನಿ. ಈ ರಾಜ್ಮಾ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 to 3 ಮಿನಿಟ್ಸ್ ಬೇಯಿಸಿದರೆ ಸಾಕು. ಯಾಕಂದರೆ ಇದು ಆಲ್ರೆಡಿ ಮಸಾಲೆ ಆಗಿರ್ಬೋದು, ರಾಜ್ಮಾ ಆಗಿರ್ಬೋದು ಎಲ್ಲ ಬೆಂದಿರೋದ್ರಿಂದ ಇದು ಹಾಕಿದ ಮೇಲೆ ಜಸ್ಟ್ ಅದು ರಾಜ್ಮಾ ಮಸಾಲೆಗೆ ಹಿಡಿಬೇಕು ಅಂತ ಒಂದು 2 to 3 ಮಿನಿಟ್ಸ್ ಬೆಂದರೆ ಸಾಕು. ನಾನಿವಾಗ ಅದಕ್ಕೆ ಒಂದು ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕಿದ್ದೀನಿ. ಇದು ಬಂದುಬಿಟ್ಟು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕಿ.
ಏನಿದು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿ ಆ್ಯಡ್ ಮಾಡಿದ್ದೀನಿ. ನಾನು ಕೈಯಲ್ಲೇ ಒಂದು ಸ್ವಲ್ಪ ಹಿಂಗೆ ಕ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಇದನ್ನೆಲ್ಲ ಫೈನಲಾಗಿ ಒಂದು ಸತಿ ನಾನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇನ್ನು ಲಾಸ್ಟ್ ಒಂದು 2 ಮಿನಿಟ್ಸ್ ಇದನ್ನ ಬಾಯ್ಲ್ ಮಾಡ್ಕೋತೀನಿ. ಸೊ ಇದಿಷ್ಟಾದರೆ ಆಗಿದೆ ಅಂತಲೇ. ಇನ್ನು ಇದಕ್ಕೆ ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ. ಇಲ್ಲಿಗೆ ಇದು ಕರ್ರಿ ರೆಡಿ ಆಯಿತು. ಇನ್ನು ನಾನಿವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮಸಾಲೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟನ್ನ ನಾನು ಆಲ್ರೆಡಿ ನೆನೆಸಿ ಇಟ್ಟಿದ್ದೆ. ಸೊ ಇದನ್ನು ಇವಾಗ ಚಪಾತಿ ಥರ ಲಟ್ಟಿಸ್ಕೊಂಡು ಮಾಮೂಲಾಗೆ ಪ್ಲೇನ್ ಗೋಧಿ ಹಿಟ್ಟೆ ಕಲಸಿಟ್ಟಿದ್ದೀನಿ ನಾನು. ಇದನ್ನು ನೀವು ಅಂದರೆ ಈ ಕರ್ರಿ ಜೊತೆಗೆ ಕುಲ್ಚಾ ಬಟರ್ ನಾನ್ ಆ ಥರ ಚೆನ್ನಾಗಿರುತ್ತೆ. ಬಟ್ ಮೈದಾ ಬೇಡ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಾಮೂಲಾಗಿ ಚಪಾತಿನೇ ಮಾಡ್ತಾಯಿದ್ದೀನಿ. ಇನ್ನು ಈ ಚಪಾತಿ ಮಾಡಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ನಾನು ತುಪ್ಪ ಹಚ್ತಿದ್ದೀನಿ. ನೀವು ಬಟರ್ ಬೇಕಾದರೂ ಸ್ಪ್ರೆಡ್ ಮಾಡ್ಕೋಬೋದು. ತುಪ್ಪ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಕಸೂರಿ ಮೇಥಿ, ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ, ಜೀರಾ ಪೌಡರ್, ಒಂದು ಸ್ವಲ್ಪ ಅಜ್ವಾಯಿನ ಇಷ್ಟನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಫ್ರೆಶ್ ಕೊರಿಯಾಂಡರ್ನೂ ಹಾಕಿದ್ದೀನಿ. ಇದನ್ನು ನೀವು ಮೇಲೆ ಬೇಕಾದರೂ ಹಾಕ್ಬೋದು. ನಾನು ಅದರೊಳಗಡೆನೂ ಹಾಕಿದ್ದೀನಿ ಮತ್ತು ಮೇಲೂ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಾಡ್ತೀನಿ. ಇನ್ನು ನನ್ನ ಇಬ್ಬರು ಮಕ್ಕಳು ಚಿಕ್ಕವರೇ ಇರೋದ್ರಿಂದ ಅವ್ರಿಗೆ ಮೈದಾದು ಬಟರ್ ನಾನು, ಕುಲ್ಚೆ ಅಥವಾ ನಾನು ಆ ಥರದ್ದು ಚೆನ್ನಾಗಿ ಸೇರಲ್ಲ, ತಿನ್ನಲ್ಲ ಅವರು ಆ್ಯಕ್ಚುಲಾಗಿ ಹೇಳಿದರೆ. ಹಾಗಾಗಿ ನಾನು ಚಪಾತಿ ಹಿಟ್ಟಲ್ಲೇ ಮಾಡಿದ್ದೀನಿ. ಸೊ ಇದಕ್ಕೆ ನಾನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಬಟರ್ ಅಥವಾ ತುಪ್ಪ ಹಾಕಿಬಿಟ್ಟು ಬೇಯಿಸ್ಕೋಬೋದು. ಬಟ್ ನಾನಿಲ್ಲಿ ಎಣ್ಣೆನೇ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಿ ಚಪಾತಿ ಸ್ಮೂತಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮೈದಾ ಹಿಟ್ಟು ಚಪಾತಿಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ನನ್ನ ದೊಡ್ಡ ಮಗಳು ಹಸ್ಬೆಂಡ್ ಇಬ್ಬರು ಊರಿಗೆ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ಒಂದು 11:30-12 ಆಗುತ್ತೆ. ಸೊ ನಾನು ನನ್ನ ಚಿಕ್ಕ ಮಗಳು ಇಬ್ಬರು ಚಪಾತಿ ಮತ್ತು ಕರ್ರಿ ಫಸ್ಟ್ ಮಾಡ್ಕೊಂಡು ತಿಂದುಬಿಡೋಣ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೀವಿ. ಇನ್ನು ನಮ್ಮಿಬ್ಬರಿಗೆ 2 ಸಾಕಾಗುತ್ತೆ. ಯಾಕಂದರೆ ಬೆಳಗ್ಗೆನೇ ತಿಂಡಿ ನನಗೇನು ಅಷ್ಟಾಗಿ ಸೇರಲ್ಲ. ಸೊ ಹಂಗಾಗಿ ನಾನು 2 ಮಾಡ್ಕೊಂಡಿದ್ದೀನಿ. ಇನ್ನು ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ತಿಂಡಿ ಆದ ತಕ್ಷಣವೇ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದೆ. ಇನ್ನು ನನ್ನ ಮಗಳು ಊರಿಂದ ಬಂದಳು. ಸೊ ಅವಳು ಬರ್ತಾ ಚಾಕ್ಲೇಟ್ ತಂದಿದ್ಲು ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೂ ಒಂದು ಅರ್ಧ ಚಾಕ್ಲೇಟ್ ಕೊಟ್ಬಿಟ್ಟು ಅವ್ರಿಗೂ ಚಪಾತಿ ಮಾಡಿ ಕೊಟ್ಟೆ. ಸೊ ಅವ್ರು ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರು. ನಾನಿಲ್ಲಿ ಬಂದುಬಿಟ್ಟು ನಾನು ರೆಗ್ಯುಲರ್ ಎಲ್ಲ ಕೆಲಸಗಳನ್ನ ಮುಗಿಸಿ ಮಧ್ಯಾಹ್ನ ಇನ್ನು ಸ್ನಾನ ಮಾಡಿಕೊಂಡು ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಈ ಥರ ಚಾಪರಲ್ಲಿ ಹಾಕಿಬಿಟ್ಟು ಚಾಪ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಮತ್ತೆ ಮಿಕ್ಸಿಗೆ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಶುಗರು, ಆಮೇಲೆ ಇದೇನು ಚಾಪ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡು ಅದಕ್ಕೆ 1-2 ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ. ಚೆನ್ನಾಗಿ ಫೈನ್ ಪೌಡ್ರ್ ಆಗೋವರೆಗೂ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಮಾಮೂಲಾಗಿ ಕಸ್ಟರ್ಡ್ ಪೌಡ್ರ್ ಹಾಕಿದಾಗ ಬರೋದಕ್ಕಿಂತ ಸ್ವಲ್ಪ ಡೆಸರ್ಟ್ ಟೈಪ್ ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಒಂದು ಏಲಕ್ಕಿ, ಆಮೇಲೆ ಸಕ್ಕರೆ, ಆಮೇಲೆ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಹಾಲಿಗೆ ಸೇರಿಸಿದ್ದೀನಿ. ಇದು ಫ್ಲೇವರ್ ಒಂದು ಸ್ವಲ್ಪ ಸ್ವೀಟ್ ತಿಂತೀವಲ್ಲ ನಾವು, ಅದೇ ಥರನೇ ಬರುತ್ತೆ. ನಿಮಗೆ ಬೇಡ ಅಂದರೆ ಡೈರೆಕ್ಟಾಗಿ ನೀವು ಹಾಲಿಗೆ ಶುಗರ್ ಹಾಕಿಬಿಟ್ಟು ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾವು ರೆಗ್ಯುಲರಾಗಿ ತಿನ್ನೋ ಫ್ರೂಟ್ ಸಲಾಡ್ ಥರನೇ ಇರುತ್ತೆ. ನಾನಿಲ್ಲಿ ಸ್ವೀಟ್ ತಿನ್ನಂಗೆ ಅನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀನಿ. ಇನ್ನು ಇದಕ್ಕೆ ಬೇಕಂದರೆ ನಾವು ಸಾಬುದಾನ ಬರುತ್ತಲ್ವ, ಅದನ್ನ ನೆನೆ ಹಾಕಿಬಿಟ್ಟು ಒಂದು ವಿಷಲ್ ಬರೆಸಿ ಅದನ್ನು ಸೇರಿಸ್ಕೋಬೋದು. ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಶಾಪಲ್ಲಿ ಮಾಡೋ ಥರ ಗಡ್ಬಡ್ ಆಗಿರ್ಬೋದು ಅಥವಾ ಫಲೂಡ ಆಗಿರ್ಬೋದು, ಅದೇ ಥರನೇ ಬರುತ್ತೆ ಸಾಬುದಾನು ಮತ್ತು ಶಾವಿಗೆ ಆ್ಯಡ್ ಮಾಡಿದರೆ. ಸೊ ನಾನು ಅದ್ಯಾವುದು ಇಲ್ದಂಗೆ ಬರೀ ಫ್ರೂಟ್ ಸಲಾಡ್ನೇ ಒಂದು ಸ್ವಲ್ಪ ಸ್ವೀಟ್ ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಸಂಡೇ ಆದ್ರೂ ಬೆಳಗ್ಗೆಯಿಂದ ನನಗೆ ಅಡುಗೆ ಮನೆ ಕೆಲಸನೇ ಆಗೋಯಿತು. ಯೂಶ್ವಲಿ ಸಂಡೇ ನಾನು ಬೆಳಗ್ಗೆ ತಿಂಡಿ ಅಷ್ಟೇ ಮಾಡೋದು. ಮಧ್ಯಾಹ್ನದ ಲಂಚ್ ಆಗಿರ್ಬೋದು, ನೈಟ್ ಡಿನ್ನರ್ ಆಗಿರ್ಬೋದು ಹೊರಗಡೆನೇ ಮಾಡ್ತೀವಿ ನಾವು. ಬಟ್ ಇವತ್ತು ನನಗೆ ಸಂಡೇ ಅಂತಲೇ ಅನಿಸ್ಲೇ ಇಲ್ಲ. ಹೊರಗಡೆ ಎಲ್ಲೂ ಹೋಗಲೇ ಇಲ್ಲ ನಾವು. ಸೊ ಹಂಗಾಗಿ ಇವತ್ತು ಸಂಡೇ ಫೀಲೇ ಬರ್ತಾಯಿಲ್ಲ ನನಗೆ.
ಇನ್ನು ಸಂಡೇ ಬಂದುಬಿಟ್ಟು ನಾನು ಕುಕ್ಕಿಂಗ್ ಯಾಕೆ ಮಾಡಲ್ಲ ಅಂದರೆ ನನಗೆ ಕ್ಲೀನಿಂಗ್ ಕೆಲಸ ಇರುತ್ತೆ. ಸಂಡೇ ಬೆಡ್ಶೀಟ್ ವಾಶ್ ಮಾಡಿಬಿಟ್ಟು ಒಣಗಾಕೋದಾಗಿರ್ಬೋದು, ಮ್ಯಾಟ್ ಕ್ಲೀನ್ ಮಾಡೋದಾಗಿರ್ಬೋದು. ಸೊ ಆ ಥರದ್ದೆಲ್ಲ ಎಕ್ಸ್ಟ್ರಾ ಕೆಲಸ ನಾನು ಸಂಡೇ ಮಾಡ್ಕೊಳ್ಳೋದ್ರಿಂದ ಕುಕ್ಕಿಂಗ್ ಏನೂ ಮಾಡಲ್ಲ ನಾನು. ಸೊ ಈ ಸತಿ ಸಂಡೇ ಏನು ನನಗೆ ಜಾಸ್ತಿ ಕೆಲಸ ಇರಲಿಲ್ಲ, ಹಂಗಾಗಿ ಮನೇಲೇ ಕುಕ್ ಮಾಡಿದೆ. ಅದು ಅಲ್ಲದೆ ನನ್ನ ಹಸ್ಬೆಂಡು ಮತ್ತು ಮಗಳು ಊರಿಗೆ ಹೋಗಿದ್ದರು. ಸೊ ಹಂಗಾಗಿ ಬೆಳಗ್ಗೆನೇ ನಾನು ತಿಂಡಿ ಮತ್ತು ಲಂಚ್ ಎರಡೂ ಪ್ರಿಪೇರ್ ಮಾಡಿಬಿಟ್ಟಿದ್ದೆ. ಇನ್ನು ನನ್ನ ಮನೇಲಿ ಯಾವ್ದಾದ್ರು ಫ್ರೂಟ್ಸ್ ಇಟ್ಟು ಅದೆಲ್ಲದನ್ನು ಹಾಕಿಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಟೂಟಿ ಫ್ರೂಟಿನೂ ಆ್ಯಡ್ ಮಾಡಿದ್ದೀನಿ. ಮತ್ತು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಆವಾಗಲೇ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಒಂದು ಸ್ವಲ್ಪ ಸೇರಿಸಿದ್ದೀನಿ. ಇನ್ನು ನಾನು ಇದನ್ನು ಬೌಲಲ್ಲಿ ಹಾಕಿ ಅವ್ರಿಗೆ ಕೊಟ್ಟು ನಾನು ಬಂದುಬಿಟ್ಟು ಇಲ್ಲಿ ಒಂದು ಲೋಟದಲ್ಲಿ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿರುತ್ತೆ ಹಂಗೆ ತಿನ್ನೋಕ್ಕಂತ ಹೇಳ್ಬಿಟ್ಟು ನಾನು ಇಲ್ಲಿ ಲೋಟಕ್ಕೆ ಹಾಕೋತಾ ಇದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಸಂಡೇ ವ್ಲಾಗು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.